ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜಕಾರಣದಲ್ಲಿ ದೊಡ್ಡ ಸುದ್ದಿ. ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಿರುವಂತಹ ಮಹಾಸ್ಫೋಟದ ಸುದ್ದಿ. ಡಿಕೆ ಶಿವಕುಮಾರ್ಗೆ ಶುಭ ಸುದ್ದಿ ಸಿಗ್ತಾ ಇದೆ. ಕಾರಣ ಈಗ ಹೈಕಮಾಂಡ್ ಕೂಡ ಅಂತಿಮವಾಗಿ ಇನ್ನು 2 ಅಥವಾ 3 ದಿನದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಯಿಂದ ಡಿಕೆಶಿಗೆ ಶುಭ ಸುದ್ದಿ. 2-3 ದಿನದಲ್ಲಿ ಹೈಕಮಾಂಡ್ ಇಂದ ಡಿಕೆಶಿ ಅವರಿಗೆ ಬುಲಾವಿರುತ್ತೆ. ಡಿಸಿಎಂಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಡಿಸಿಎಂಗೆ ಮಹತ್ವದ ಮಾಹಿತಿಯನ್ನ ರವಾನಿಸಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರ ಮಾಹಿತಿಯ ಮೇರೆಗೆ ಡೆಲ್ಲಿಯಿಂದ ನೇರವಾಗಿ ಡಿಕೆಶಿ ಮನೆಗೆ ಹೋಗಿ ಅಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲಿ ಚರ್ಚೆ ಆಗಿರೋದು ಜಿ ಕನ್ನಡ ನ್ಯೂಸ್ಗೆ ಸಿಗ್ತಾ ಇರುವಂತಹ ಇನ್ಸೈಡ್ ಮಾಹಿತಿ. ಡಿಕೆಗೆ ಶುಭ ಸುದ್ದಿ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವನ್ನ ರಾಹುಲ್ ಗಾಂಧಿ ಮುಂದೆ ಹೇಳಲಾಗಿದೆ. ಆಯಿತು ಅಂತೇಳಿ ಒಪ್ಕೊಂಡಿದ್ದಾರೆ. ಇನ್ನು 2 ಅಥವಾ 3 ದಿನದಲ್ಲಿ ಡಿಕೆಶಿ ಅವರನ್ನ ಹೈಕಮಾಂಡ್ ಕರೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತುಕತೆ ಆಗಿದೆ ಅಂತ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಬಹುಶಃ 90% ಕ್ರಾಂತಿ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯನ್ನು ಕೊಟ್ಟು ಅಪ್ಪನ ಜೊತೆ ಅಂದರೆ ಮಲ್ಲಿಕಾರ್ಜುನ ಜೊತೆ ಅವ್ರ ಜೊತೆ ಏನೆಲ್ಲ ಚರ್ಚೆ ಆಯಿತು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಕೂಡ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನೇರವಾಗಿ ಡಿಕೆಶಿ ಅವರ ನಿವಾಸಕ್ಕೆ ಬರ್ತಾರೆ. ಅಲ್ಲಿ ಚರ್ಚೆ ಆಗುತ್ತೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಡಿಕೆಶಿಗೆ ಸಿಗ್ತಾ ಇರುವಂಥ ಶುಭ ಸುದ್ದಿ ಇದು. ಹಾಗಾದರೆ ಡಿಕೆ ಶಿವಕುಮಾರ್ ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ಅದೇ ಡೇಟಿಗೆ ಪಟ್ಟಾಭಿಷೇಕವನ್ನು ಇರ್ತಾರೆ ಅಥವಾ ಡೇಟ್ ಇನ್ನು ಮುಂದೆ ಆಗಬಹುದು. ಆದರೆ ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ಗೆ ಶುಭ ಸುದ್ದಿ ಅಂತೂ ಇದೆ. ಯಾಕೆ ಇಷ್ಟು ದಿನ ತಾಳ್ಮೆಯಿಂದ ಇದ್ದರು? ಮಲ್ಲಿಕಾರ್ಜುನ ಖರ್ಗೆ 3-4 ದಿನಗಳ ಕಾಲ ಬೆಂಗಳೂರಲ್ಲಿ ಇದ್ದರೂ ಕೂಡ ಡಿಕೆಶಿ ಮೀಟ್ ಮಾಡಲಿಲ್ಲ. ಅದಕ್ಕೂ ಕೂಡ ಕಾರಣ ಇರುತ್ತೆ. ಅವ್ರು ಹೇಳಿದರು, ಸುಖ ಸುಮ್ಮನೆ ನಾನು ಮೀಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಡೆಲ್ಲಿಯಲ್ಲಿ ಏನು ಮಾತಾಡ್ಕೊಂಡು ಬರಬೇಕು ಅದೆಲ್ಲವೂ ಕೂಡ ಮಾತುಕತೆ ಆಗಿದೆ, ನಾನು ಮೀಟ್ ಮಾಡಲ್ಲ ಅಂಥೇಳಿ. ಅನಿವಾರ್ಯತೆ ಇದ್ರೆ ನಾನು ಮೀಟ್ ಮಾಡ್ತೀನಿ ಅಂತ. ಬಟ್ ಹೋಗುವಂಥ ಸಂದರ್ಭದ ಜೊತೆಯಲ್ಲಿ ಹೋದರು, ಅಂದರೆ ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ. ಬಟ್ ಇವತ್ತು ಆಗಿರುವಂಥ ಬೆಳವಣಿಗೆ ಅಂತ ಹೇಳಿದ್ರೆ ಅದು ಡಿಕೆ ಶಿವಕುಮಾರ್ ಪರವಾಗಿ. ಪ್ರಿಯಾಂಕ್ ಖರ್ಗೆ ನಿಮಗೆ ಗೊತ್ತಿರುವಂಥ ವಿಚಾರ, ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಆಪ್ತರು. ಆದರೂ ಕೂಡ ಡಿಕೆಶಿ ಅವರ ನಿವಾಸಕ್ಕೆ ಹೋಗಿ ಏನೆಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅದೆಲ್ಲ ಮಾಹಿತಿಯನ್ನು ಡಿಕೆ ಶಿವಕುಮಾರ್ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಮುಂದಿನ ದಾರಿ ಏನು, ಅವರ ವರ್ಷನ್ ಏನು, ಡಿಕೆಶಿ ಅವರ ವರ್ಷನ್ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಲ್ವ. ಸೊ ಹಂಗಾಗಿ ಅದರ ಮಾಹಿತಿಯನ್ನು ಪಡೆದುಕೊಂಡೆ ಎಲ್ಲವನ್ನ ಮಾಹಿತಿಯನ್ನು ಪಡೆದುಕೊಂಡು ಹೈಕಮಾಂಡ್ ಇನ್ನು 2 ಅಥವಾ 3 ಅಂದರೆ ಇದೇ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ಗೆ ಹೋಗಿ ಅಂತಿಮ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಆರಂಭದಲ್ಲಿ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತೇಳಿ. ಬಟ್ ಈಗ 60ಕ್ಕಿಂತ ಹೆಚ್ಚು ಶಾಸಕರು ಡಿಕೆಶಿ ಅವರ ಬೆಂಬಲ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ರಾಜಕಾರಣದಲ್ಲಿ. ರಾಜಕಾರಣ ಅಂದ್ರೆ ಹಾಗೆ ಏನು ಬೇಕಾದರೂ ಆಗಬಹುದು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. 2.5 ವರ್ಷ ಆಯಿತು. 2.5 ವರ್ಷ ಆದ ನಂತರ ನಡೀತಾ ಇರುವಂಥ ಮೇಜರ್ ಬೆಳವಣಿಗೆ ಇದು. ಬಹುದೊಡ್ಡ ಬೆಳವಣಿಗೆ ಇವತ್ತು ಆಗಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಇದ್ದಕ್ಕಿದ್ದ ಹಾಗೆ ದೆಹಲಿಯಲ್ಲಿ ಹೋಗಿ ಅಲ್ಲಿ ಚರ್ಚೆ ಮಾಡಿ ನೇರವಾಗಿ ಡಿಕೆಶಿ ಅವರ ಮನೆಗೆ ಬಂದು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಚಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿದ್ದಾರೆ ಡಿಕೆಶಿ ಅವರ ಮನೆಯಿಂದ. ರಾಚಪ್ಪ, ಬಹುದೊಡ್ಡ ಬೆಳವಣಿಗೆ ಇದು. ಡಿಕೆಶಿ ಅವರಿಗೆ ಸಿಗ್ತಾ ಇರುವಂತ ಶುಭ ಸುದ್ದಿ ಅನ್ನೋದು. ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತಾ? ಏನು ಆಗಬಹುದು ಬೆಳವಣಿಗೆ 2-3 ದಿನದ? ಕುಮಾರ್, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಂಥ ಪ್ರಿಯಾಂಕ್ ಖರ್ಗೆ ಇಂದು ಬೆಳಗ್ಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆ ನಡೆಸಿ ಅವರು ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ
ಏನು ಅಲ್ಲಿ ದೆಹಲಿಯಿಂದ ಏನು ಮಾಹಿತಿಯನ್ನು ತಂದರು ಅಥವಾ ರಾಹುಲ್ ಗಾಂಧಿ ಜೊತೆ ಏನು ಚರ್ಚೆ ನಡೆಸಿದ್ರು ಆ ಒಂದು ವಿಷಯವನ್ನು ನೇರವಾಗಿ ದೆಹಲಿಯಿಂದ ಬಂದಂತಹ ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಶಿವಾನಂದ್ ಸರ್ಕಲ್ ಬಳಿ ಇರುವಂತಹ ಕ್ವಾರ್ಟರ್ಸ್ ಏನಿದೆ ಸರ್ಕಾರಿ ನಿವಾಸ ಅಲ್ಲಿಗೆ ಬಂದು DCM ಅವ್ರನ್ನ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಆ ಒಂದು ಚರ್ಚೆ ವೇಳೆ ರಾಹುಲ್ ಗಾಂಧಿ ಅವರು ಯಾವೆಲ್ಲ ಸಂದೇಶವನ್ನು ಏನು DCM DK ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಅನ್ನೋದು ಮತ್ತು ರಾಜ್ಯ ರಾಜಕಾರಣದ ಮಾಹಿತಿಯನ್ನು ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ನಿನ್ನೆನೂ ಸಹ BK ಹರಿಪ್ರಸಾದ್ ಜೊತೆಯಲ್ಲಿ ಕೆಲವರು ನಾಯಕರ ಜೊತೆ ಚರ್ಚೆ ನಡೆಸಿದರು. KC ವೇಣುಗೋಪಾಲ್ ರಾಜ್ಯಕ್ಕೆ ಭೇಟಿ ನೀಡಿದರು. ಅವರು ಸಹ ದೆಹಲಿಗೆ ತೆರಳಿದರು. ಅವರು ಸಹ ಸಾಕಷ್ಟು ಮಾಹಿತಿಯನ್ನು ಇನ್ನು ರಾಹುಲ್ ಗಾಂಧಿ ಅವರಿಗೆ ನೀಡಿದರು. ಅದೇ ರೀತಿ ರಾಜ್ಯದ ಉಸ್ತುವಾರಿ ಹೊತ್ತಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ರಾಜ್ಯದ ಮಾಹಿತಿಯನ್ನು ಅವರು ಸಹ ಪಡ್ಕೊಂಡು ರಾಹುಲ್ ಗಾಂಧಿಗೆ ನೀಡುವಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಇಂದು ಸಂಜೆ ವೇಳೆಗೆ ದೆಹಲಿಯಲ್ಲಿ ನಡೆದಂಥ ಬೆಳವಣಿಗೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಸಾಕಷ್ಟು ಚರ್ಚೆ ನಡೆಸಿದರು. ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಂಡು ನೇರವಾಗಿ DCM DK ಶಿವಕುಮಾರ್ ಅವರ ಕ್ವಾರ್ಟರ್ಸ್ಗೆ ಬಂದು DCM ಅವರು ಭೇಟಿ ಮಾಡಿ ಅವರ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಅವರು ಹೇಳಿದ್ದು ಕೇವಲ ಒಂದು ಪದ, DCM ವಿಲ್ ಗೆಟ್ ಗುಡ್ ನ್ಯೂಸ್ ವಿತಿನ್ ಅ ಫ್ಯೂ ಡೇಸ್. ಇದಿಷ್ಟೇ. ಈ ಪದಗಳನ್ನು ಇದೇ ವರ್ಡನ್ನು ರಾಹುಲ್ ಗಾಂಧಿ ಅವರು ಸಹ DCM ಅವ್ರಿಗೆ ರವಾನೆ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಮೂಲಕ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ವಿಷಯನ DCM ವಿಲ್ ಗೆಟ್ ವೆರಿ ಗುಡ್ ನ್ಯೂಸ್ ವಿತಿನ್ ಫ್ಯೂ ಡೇಸ್ ಅಂತ ಹೇಳಿದ್ದಾರೆ. ಆದರೆ ವೆರಿ ಸೂನ್ ಅಂತ ಅನ್ನೋದು ಅಂದರೆ ಅದಕ್ಕೆ ನಮಗೆ ಆ ಮಾಹಿತಿ ಪ್ರಕಾರ 3-4 ಡೇಸ್ 3-4 ದಿನಗಳ ಒಳಗಾಗಿ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅದೇ ರೀತಿ ಪ್ರಿಯಾಂಕಾ ವಾದ್ರಾ ಅವರು, ಅದೇ ರೀತಿ KC ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಿ ಅಂತಿಮವಾಗಿ ಒಂದು ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ನವೆಂಬರ್ 28ಕ್ಕೆ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ನಾಳೆ DCM DK ಶಿವಕುಮಾರ್ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಅದರ ಕೇಂದ್ರದಿಂದ ಹೈಕಮಾಂಡ್ನಿಂದ ಬಂದಂಥ ಒಂದು ಸಂದೇಶ ಹಿನ್ನೆಲೆಯಲ್ಲಿ ದೆಹಲಿ ನಾಯಕರು ಬುಲಾವ್ ನೀಡೋ ತನಕ ಯಾವುದೇ ಕಾರಣಕ್ಕೂ ಬರೋದು ಬೇಡ ಅಂತ ಅನ್ನೋದು ಮೊದಲನೇ ವಿಷಯ. ಎರಡನೇ ವಿಷಯ, ಯಾವುದೇ ಕಾರಣಕ್ಕೂ ಗೊಂದಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅಡ್ವಾನ್ಸ್ ಅಂತ ಹೇಳಿಕೆಯನ್ನು ಕೊಡಬೇಡಿ. ಪಕ್ಷ ಮತ್ತು ಸರ್ಕಾರಕ್ಕೆ ಹಾನಿಯಾಗುವಂಥ ಯಾವುದೇ ಕೃತ್ಯದಲ್ಲಿ ನಿಮ್ಮ ಶಾಸಕರಾಗಲಿ, ಸಿದ್ದರಾಮಯ್ಯ ಬಣದ ಶಾಸಕರಾಗಲಿ ಅಥವಾ ಸಚಿವರಾಗಲಿ ಮಾಡಕೂಡದು ಅಂತ. ಮತ್ತು ಮುಖ್ಯಮಂತ್ರಿ ಆದಿಯಾಗಿ CM ಮತ್ತು DCM ಇರ್ಬೋದು, ಅವರು ಸಹ ಹೇಳಿಕೆಗೆ ಪ್ರತಿ ಹೇಳಿಕೆ ಅಥವಾ ಕೌಂಟರ್ಗೆ ಪ್ರತಿ ಕೌಂಟರ್ ಮಾಡೋದನ್ನು ಬಿಡಿ. ನಾವು ಅಂತಿಮವಾಗಿ ತೀರ್ಮಾನ ಕೈಗೊಂಡು ನಿಮಗೆ ಸಂದೇಶ ರವಾನೆ ಮಾಡೋ ತನಕ ಯಾರೂ ಸಹ ದೆಹಲಿಗೆ ಬರಕೂಡದು ಅಂತ ಮಾಹಿತಿಯನ್ನು ಷರತ್ತನ್ನು ಹಾಕಿ ಕಳಿಸಿದ್ದಾರೆ. ಹೀಗಾಗಿ ಈ ಒಂದು ಮಾಹಿತಿಯನ್ನು ಪ್ರಿಯಾಂಕಾ ಖರ್ಗೆ ಅವರು DCM DK ಶಿವಕುಮಾರ್ಗೆ ರವಾನೆ ಮಾಡಿದ್ದಾರೆ. ಹೀಗಾಗಿ DCMಗೆ ಸ್ವಾಭಾವಿಕವಾಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿದರು. ಯಾಕಂದರೆ ನಾಳಿದ್ದು ಅವರು ದೆಹಲಿಗೆ ತೆರಳಬೇಕಾಗಿತ್ತು. 27-28 ಒಳಗಾಗಿ ದೆಹಲಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ನಡೆಸಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಅನಿವಾರ್ಯತೆ ನಿರ್ಮಾಣವಾಗಿತ್ತು. ಅಂದರೆ ಆ ಮಟ್ಟದ ಒಂದು ಒತ್ತಡ ಬಿಲ್ಡಪ್ ಆಗಿತ್ತು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳೋಕ್ಕೂ ಮುಂಚೆನೇ ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿ ರಾಜ್ಯಕ್ಕೆ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದರೆ ಹೇಮಕುಮಾರ್ DCM DK ಶಿವಕುಮಾರ್ನ ಭೇಟಿ ಮಾಡಿದಂಥ ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಶಕ್ತಿಮಾನ್ ಇರುವಂಥ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿ ಇದೇ ವಿಷಯಗಳ ರಾಹುಲ್ ಗಾಂಧಿ ಯಾವೆಲ್ಲ ವಿಷಯಗಳನ್ನು ಪ್ರಿಯಾಂಕಾ ಖರ್ಗೆ ಮೂಲಕ ರಾಜ್ಯಕ್ಕೆ ತಲುಪಿಸಿದ್ದಾರೆ ಅಥವಾ ರಾಜ್ಯಕ್ಕೆ ನೀಡಿದ್ದಾರೆ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗೂ ಸಹ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರಿಗೆ ಪ್ರಿಯಾಂಕಾ ಖರ್ಗೆ ಮೂಲಕ ಕೊಟ್ಟಿರುವಂಥ ಸಂದೇಶಗಳು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ 1-2 ದಿನಗಳಲ್ಲಿ ಇದಕ್ಕೆಲ್ಲಕ್ಕೂ ಸಹ ಅಂತಿಮವಾಗಿ ಒಂದು ತೆರೆ ಬಿಡುವಂಥ ಸ್ಪಷ್ಟ ಸೂಚನೆ ಕಂಡುಬರ್ತಾ ಇದೆ. ಹೇಮಕುಮಾರ್ ರಾಜ್ಯಪ್ಪ, ಇದರ ಜೊತೆಗೆ ಹಿಂದೆ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು CM ಆಗಬೇಕು ಅಂತ ಹೇಳಿದ್ರೆ ಶಾಸಕರ ಬೆಂಬಲ ಬೇಕು ಅಂತೇಳಿ. DK ಅವರು ಹೇಳ್ತಾರೆ ಶಾಸಕರ ಬೆಂಬಲ ಅವಶ್ಯಕತೆ ಇಲ್ಲ, ಹೈಕಮಾಂಡ್ ಮನಸ್ಸು ಮಾಡಬೇಕು ಅಂತೇಳಿ. ಬಟ್ ಇಲ್ಲಿ ಯಾವ ಮೆಜಾರಿಟಿ ಬರಬಹುದು ಅಂತ, ಹೈಕಮಾಂಡ್ ನಿರ್ಧಾರನ ಅಥವಾ ಶಾಸಕರ ಬೆಂಬಲ ಇರಬಹುದಾ ಅಂತೇಳಿ? ಕುಮಾರ್ ಏನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕಾಂಗ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಬೆಂಬಲ ಬೇಕಾಗತ್ತೆ. ಆದರೆ ಈಗಾಗಲೇ ಇದು ಶಾಸಕಾಂಗ ನಾಯಕರಾಗಿ ಸಿದ್ದರಾಮಯ್ಯ ಹಿಂದೆ ಆಯ್ಕೆ ಮಾಡಿದ್ದಾರೆ. ಒಂದು ವೇಳೆ ಪಕ್ಷದ ಹೈಕಮಾಂಡ್ ಏನಾದರೂ DCM DK ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಸೂಚನೆ ಕೊಟ್ಟಿದ್ದೆ, ಅದರಲ್ಲಿ ಶಾಸಕರು ಸಹ ಬೆಂಬಲವನ್ನು ಕೊಡಬೇಕಾಗತ್ತೆ. ಹೀಗಾಗಿ ಪಕ್ಷದ ವರಿಷ್ಠರ ಸೂಚನೆಯನ್ನು ಶಾಸಕರು ಪಾಲಿಸಬೇಕಾಗತ್ತೆ. ಮತ್ತು ಶಾಸಕರು ಸ್ವಾಭಾವಿಕವಾಗಿ DCMಗೂ ಸಹ ಒಂದು ವೇಳೆ ಮುಖ್ಯಮಂತ್ರಿ ಬದಲಾಗ್ತಾ ಅಂತ ಕಂಡು ಬಂದರೆ ಸ್ವಾಭಾವಿಕವಾಗಿ ಅವರು ಸಹ ಬೆಂಬಲ ಕೊಡುವಂಥದ್ದು ಅನಿವಾರ್ಯ. ಹೇಮಕುಮಾರ್. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.